ವೀಕ್ಷಕರೇ ನಮಸ್ಕಾರ. ಇವತ್ತಿನ ಕೃಷಿ ವಾರ್ತೆಗೆ ಸ್ವಾಗತ. ನಾನು ವೇಣುಗಣಪತಿ. ಮೊದಲಿಗೆ ಮುಖ್ಯಾಂಶಗಳು. ಮೈಸೂರು ಜಿಲ್ಲೆಯಲ್ಲಿ ಮತ್ತೆ ಗರಿಗೆದರುತ್ತಿದೆ ರೇಷ್ಮೆ ಕೃಷಿ. ಇಲಾಖೆಯ ಪ್ರಯತ್ನ ಫಲಪ್ರದ. ಗೋಧಿ ಬಿಟ್ಟು ಬಾಕಿ ಬೆಳೆಗಳ ಮಾರುಕಟ್ಟೆ ಧಾರಣೆ ಕನಿಷ್ಠ ಬೆಂಬಲ ಬೆಲೆಗಿಂತ ಕಡಿಮೆ ಇದೆ ಎಂದ ವರದಿ. ಭಾರತದ ಒಟ್ಟಾರೆ ಮೀನಿನ ಉತ್ಪಾದನೆಯನ್ನು 40 ಮಿಲಿಯನ್ ಟನ್ಗೆ ಏರಿಸುವುದು ಸಾಧ್ಯವಿದೆ. ಶ್ರೀ ಜೆ.ಕೆ. ಜೈನ. ತೆಂಗಿನಕಾಯಿಯ ಆಮದಿಗೆ ಒಪ್ಪಿಗೆ ಕೊಡಿ ಎಂದ ತೆಂಗಿನ ಎಣ್ಣೆ ತಯಾರಕರು. ಕೋಕೋ ಬೆಲೆ ನಿಧಾನವಾಗಿ ಕಡಿಮೆ ಆಗಲಿದೆ ಎಂದ ರ್ಯಾಬೋ ರಿಸರ್ಚ್. 2025-26ರಲ್ಲಿ ಸಿಹಿ ಉಣಬಡಿಸಲಿರುವ ಭಾರತ ಮತ್ತು ಬ್ರೆಜಿಲ್. ಇದೀಗ ವಾರ್ತೆಗಳ ವಿವರ. ಮೈಸೂರು ಜಿಲ್ಲೆಯಲ್ಲಿ ಮತ್ತೆ ಗರಿಗೆದರುತ್ತಿದೆ ರೇಷ್ಮೆ ಕೃಷಿ. ಇಲಾಖೆಯ ಪ್ರಯತ್ನ ಫಲಪ್ರದ. ರಾಜ್ಯ ಹಾಗೂ ಕೇಂದ್ರ ಸರ್ಕಾರದ ಪ್ರೋತ್ಸಾಹದಾಯಕ ಯೋಜನೆಗಳ ಪರಿಣಾಮ ಮೈಸೂರಿನಲ್ಲಿ ಹಿಪ್ಪುನೇರಳೆ ಕೃಷಿ ಬೆಳಗುತ್ತಿದೆ. ರೇಷ್ಮೆಗೂಡಿಗೆ ಒಳ್ಳೆಯ ಬೆಲೆ ಬಂದಿರುವುದು ಕೂಡ ಕೃಷಿಕರನ್ನು ಇದರ ಕಡೆ ತಿರುಗಿ ನೋಡುವಂತೆ ಮಾಡಿದೆ. ಪ್ರಸ್ತುತ 7250 ಎಕರೆಯಲ್ಲಿ ಹಿಪ್ಪುನೇರಳೆಯನ್ನು ಬೆಳೆಯಲಾಗುತ್ತಿದೆ. ಕೆಲವು ವರ್ಷಗಳಿಂದ ಇಲಾಖೆ ಹಮ್ಮಿಕೊಂಡಿರುವ ಜಾಗೃತಿ ಕಾರ್ಯಕ್ರಮಗಳು ಫಲ ನೀಡಿವೆ. 90% ಮಂದಿ ದ್ವಿತಳಿ ಗೂಡುಗಳನ್ನೇ ಉತ್ಪಾದಿಸುತ್ತಿದ್ದಾರೆ. ಇಲ್ಲಿಂದ ಬಿಳಿ ಗೂಡುಗಳನ್ನು ರಾಮನಗರಕ್ಕೂ, ಹಳದಿ ಬಣ್ಣದ ಗೂಡುಗಳನ್ನು ಕೊಳ್ಳೇಗಾಲಕ್ಕೆ ಕಳಿಸಲಾಗುತ್ತಿದೆ. ಪ್ರತಿ ವರ್ಷ 75ರಿಂದ 200 ಹೆಕ್ಟೇರ್ ವಿಸ್ತರಣೆಯ ಗುರಿಯನ್ನು ಕೊಡಲಾಗುತ್ತದೆ. ಈ ಗುರಿಯನ್ನು ರೇಷ್ಮೆ ಇಲಾಖೆ ಸಾಮಾನ್ಯವಾಗಿ ಮುಟ್ಟುತ್ತಿದೆ. ದ್ವಿತಳಿ ಗೂಡನ್ನು ಸಾಕುವವರಿಗೆ, ಮೊಟ್ಟೆ ಮಾಡಿಕೊಡುವವರಿಗೆ ಸೇರಿದಂತೆ ಎಲ್ಲ ರೇಷ್ಮೆ ಬೆಳೆಗಾರರಿಗೆ ಮನೆ ಕಟ್ಟಿಕೊಳ್ಳಲು ಮತ್ತು ಇತರ ಸಹಾಯಧನವನ್ನು ನೀಡಲಾಗುತ್ತದೆ. ಮೈಸೂರು ಜಿಲ್ಲೆ ಮತ್ತು ಸುತ್ತಮುತ್ತಲಿನ ಪ್ರದೇಶಗಳ ರೇಷ್ಮೆ ಬೆಳೆಗಾರರ ಅನುಕೂಲಕ್ಕಾಗಿ ಮೈಸೂರಿನಲ್ಲಿ ಮಾರುಕಟ್ಟೆಯನ್ನು ನಬಾರ್ಡ್ನ ಸಹಯೋಗದಲ್ಲಿ ಸ್ಥಾಪಿಸುವುದಾಗಿ ಮುಖ್ಯಮಂತ್ರಿ ಶ್ರೀ ಸಿದ್ದರಾಮಯ್ಯನವರು 2025-26ನೇ ಬಜೆಟಿನಲ್ಲಿ ಘೋಷಿಸಿದ್ದರು. ಒಟ್ಟು 120 ಕೋಟಿ ರೂಪಾಯಿಯ ಯೋಜನೆ ಇದಾಗಿದ್ದು, ಮೊದಲ ಕಂತಿನಲ್ಲಿ 35 ಕೋಟಿ ರೂಪಾಯಿ ಹಂಚಿಕೆಯಾಗಿದೆ. ಈ ಎಲ್ಲ ಕಾರಣದಿಂದ ಮೈಸೂರಿನಲ್ಲಿ ಮತ್ತೊಮ್ಮೆ ರೇಷ್ಮೆ ಕೃಷಿ ಮುನ್ನೆಲೆಗೆ ಬರುತ್ತಿದೆ. ಗೋಧಿ ಬಿಟ್ಟು ಬಾಕಿ ಬೆಳೆಗಳ ಮಾರುಕಟ್ಟೆ ಧಾರಣೆ ಕನಿಷ್ಠ ಬೆಂಬಲ ಬೆಲೆಗಿಂತ ಕಡಿಮೆ ಇದೆ ಎಂದ ವರದಿ. ಸದ್ಯಕ್ಕೆ ಮಾರುಕಟ್ಟೆಯಲ್ಲಿ ಹಲವಾರು ಬೆಳೆಗಳ ಧಾರಣೆ ಹೇಗಿದೆ ಎಂಬುದರ ಬಗ್ಗೆ RBI ವರದಿ ಮಾಡಿದೆ. ಗೋಧಿ ಹೊರತುಪಡಿಸಿ ಇತರೆಲ್ಲ ಪ್ರಮುಖ ಬೆಳೆಗಳ ಧಾರಣೆ ಕನಿಷ್ಠ ಬೆಂಬಲ ಬೆಲೆಗಿಂತ ಕಡಿಮೆ ಇದೆ ಎಂದು ವರದಿಯಲ್ಲಿ ಬಹಿರಂಗವಾಗಿದೆ. ಹಿಂದಿನ ವರ್ಷ ಮುಂಗಾರು ಮತ್ತು ಹಿಂಗಾರು ಹಂಗಾಮು ಎರಡರಲ್ಲೂ ಬಂಪರ್ ಇಳುವರಿಯನ್ನು ಪಡೆಯಲಾಗಿತ್ತು. ಇದರಿಂದ ಉತ್ಪಾದನೆ ಹೆಚ್ಚಾಗಿದೆ. ಹೀಗಾಗಿ ಮಾರುಕಟ್ಟೆಯಲ್ಲಿ ಒಳ್ಳೆಯ ರೀತಿಯಲ್ಲಿ ಕೃಷಿ ಉತ್ಪನ್ನಗಳು ಬರುತ್ತಿವೆ. ಇದು ಬೆಲೆ ಕಡಿಮೆ ಆಗಲು ಪ್ರಮುಖ ಕಾರಣ. ಆದರೆ ಬೇಳೆಕಾಳುಗಳಿಗೆ ಈಗಲೂ ಕೂಡ ಉತ್ತಮ ಬೇಡಿಕೆ ಇದೆ. ಉತ್ಪಾದನೆ ಹೆಚ್ಚಿದ್ದರೂ ಬೇಡಿಕೆಯನ್ನು ನೀಗಿಸಲಾಗುತ್ತಿಲ್ಲ. ಆದರೆ ಅವುಗಳ ಬೆಲೆಯೂ ಕೂಡ ಕಡಿಮೆ ಇದೆ. ಸರ್ಕಾರ ಮುಂಗಾರಿನ 14, ಹಿಂಗಾರಿನ 7 ಮತ್ತು 2 ವಾಣಿಜ್ಯ ಬೆಳೆಗಳಿಗೆ ಕನಿಷ್ಠ ಬೆಂಬಲ ಬೆಲೆಯನ್ನು ಘೋಷಿಸಿದೆ. ಆದರೆ ಭತ್ತ ಮತ್ತು ಗೋಧಿಯನ್ನು ಮಾತ್ರ ಹೆಚ್ಚಾಗಿ ಖರೀದಿಸುತ್ತದೆ. ಇತರ ಬೆಳೆಗಳನ್ನು ಅಷ್ಟಾಗಿ ತೆಗೆದುಕೊಳ್ಳುವುದಿಲ್ಲ. ಇದರಿಂದ ಬೆಲೆ ಕಡಿಮೆ ಆದರೂ ರೈತರಿಗೆ ತಮ್ಮ ಉತ್ಪನ್ನವನ್ನು ಮಾರಲೇಬೇಕಾದ ಪರಿಸ್ಥಿತಿ ಇದೆ ಎಂದು ವರದಿ ತಿಳಿಸಿದೆ. ಭಾರತದ ಒಟ್ಟಾರೆ ಮೀನಿನ ಉತ್ಪಾದನೆಯನ್ನು 40 ಮಿಲಿಯನ್ ಟನ್ಗೆ ಏರಿಸುವುದು ಸಾಧ್ಯವಿದೆ. ಶ್ರೀ ಜೆ.ಕೆ. ಜೈನ. ಭಾರತದ ಒಟ್ಟಾರೆ ಮೀನಿನ ಉತ್ಪಾದನೆ ಸುಮಾರು 18 ಮಿಲಿಯನ್ ಟನ್ನಷ್ಟಿದೆ. ಆದರೆ 2047ರವರೆಗೆಲ್ಲ ಇದನ್ನು 40 ಮಿಲಿಯನ್ ಟನ್ಗೆ ಏರಿಸುವುದು ಸಾಧ್ಯವಿದೆ ಎಂದು ಭಾರತೀಯ ಕೃಷಿ ಅನುಸಂಧಾನ ಪರಿಷತ್ನ ಉಪನಿರ್ದೇಶಕರಾದ ಜೆ.ಕೆ. ಜೈನ ಅವರು ಅಭಿಪ್ರಾಯಪಟ್ಟಿದ್ದಾರೆ. ಈ ಮೊದಲು ನಮ್ಮಲ್ಲಿ ಕೇವಲ ಕಾಮನ್ ಕಾರ್ಪಿನ ಮರಿ ತಯಾರಿಕಾ ತಂತ್ರಜ್ಞಾನವಿತ್ತು. ಈಗ ಸುಮಾರು 50 ತರಹದ ಮೀನಿನ ಮರಿಗಳು ರೈತರಿಗೆ ಸಿಗುತ್ತಿವೆ. ಇದರಿಂದ ಬೇರೆ ಬೇರೆ ತರಹದ ಮೀನುಗಳನ್ನು ಬೆಳೆದು ಮಾರಲು ರೈತರಿಗೆ ಸಾಧ್ಯವಾಗುತ್ತಿದೆ. ಜಾಗತಿಕವಾಗಿ ಮೀನುಗಾರಿಕಾ ವಲಯ ವರ್ಷದಿಂದ ವರ್ಷಕ್ಕೆ ಕೇವಲ 2% ಬೆಳವಣಿಗೆ ಹೊಂದುತ್ತದೆ. ಚೀನಾ ದೇಶದಲ್ಲಿ ಇದು 4% ಇದೆ. ಭಾರತದಲ್ಲಿ ಮಾತ್ರ ಕಳೆದ 6 ವರ್ಷಗಳಿಂದ ಮೀನುಗಾರಿಕಾ ವಲಯ 8% ಅಭಿವೃದ್ಧಿಯಾಗುತ್ತಿದೆ. ಸರ್ಕಾರ ಕೂಡ ಮೀನುಗಾರಿಕೆಗೆ ಹೆಚ್ಚಿನ ಒತ್ತು ಕೊಡುತ್ತಿದೆ. ಹಲವಾರು ಯೋಜನೆಗಳನ್ನು ಘೋಷಿಸಿದೆ. ಇದರಿಂದ ನಾವು ಮುಂದಿನ 22 ವರ್ಷಗಳಲ್ಲಿ ಈಗ ಉತ್ಪಾದಿಸುತ್ತಿರುವುದಕ್ಕಿಂತ 2 ಪಟ್ಟು ಹೆಚ್ಚು ಮೀನನ್ನು ಪಡೆಯುವುದು ಸಾಧ್ಯವಿದೆ ಎಂದು ಜೆ.ಕೆ. ಜೈನ ಅವರು ಅಭಿಪ್ರಾಯಪಟ್ಟಿದ್ದಾರೆ. ಇದೀಗ ಒಂದು ವಾಣಿಜ್ಯ ವಿರಾಮ. ಸಮೃದ್ಧ ಸಾವಯವ ಗೊಬ್ಬರ, ಎಂಎಸ್ಜಿಪಿ ಮತ್ತು ಕೆಸಿಡಿಸಿ ಉತ್ಪಾದನೆ, ಫಾರ್ಮ್ ಟಿವಿಯಿಂದ ಸರಬರಾಜು. ಅತಿ ಕಡಿಮೆ ಬೆಲೆಗೆ ಅತ್ಯುತ್ತಮ ಗೊಬ್ಬರ. ಇಲ್ಲ ಭಾರಲೋಹ, ಕೃಷಿ ವಿಶ್ವವಿದ್ಯಾಲಯದಿಂದ ಪರೀಕ್ಷಿತ ಸಾವಯವ ಇಂಗಾಲ, NPK, PH, EC ಎಲ್ಲ ನಿಗದಿತ ಮಿತಿಯಲ್ಲಿ. ಅಡಿಕೆ, ತೆಂಗು, ಬಾಳೆ, ಕಾಫಿ, ದಾಳಿಂಬೆ, ದ್ರಾಕ್ಷಿ, ಕಬ್ಬು, ಭತ್ತ, ಜೋಳ, ಹತ್ತಿ ಹೀಗೆ ಎಲ್ಲಾ ಬೆಳೆಗಳಿಗೂ ಪ್ರಶಸ್ತ. ಜೀವಂತ ಮಣ್ಣು, ಸಮೃದ್ಧ ಬೆಳೆ, ಅತ್ಯಧಿಕ ಲಾಭಕ್ಕೆ ಬಳಸಿ ಸಿಟಿ ಕಾಂಪೋಸ್ಟ್. ಬ್ಯಾರಿಕ್ ಸೆಂಟರ್ ಫೆರ್ಮೋನ್ ಟ್ರಾಪ್ಸ್ನೊಂದಿಗೆ ರೇನೋಸಾರಸ್ ದುಂಬಿ ಮತ್ತು ಕೆಂಪು ಮೂತಿ ಹುಳುಗಳಿಂದ ತೆಂಗು, ತಾಳೆ, ಅಡಿಕೆ ಮರಗಳ ಸಂರಕ್ಷಣೆ. ತರಕಾರಿ ಮತ್ತು ಹಣ್ಣಿನ ಬೆಳೆಗಳಲ್ಲಿ ಹಣ್ಣಿನ ನೊಣಗಳ ನಿಯಂತ್ರಣಕ್ಕೆ ಬ್ಯಾರಿಕ್ ಸ್ಕ್ಯಾಚ್ ಫ್ರೂಟ್ ಫ್ಲೈ
ಹಾಗೂ ವೆಜಿಟೇಬಲ್ ಫ್ಲೈ ಟ್ರ್ಯಾಪ್, ರಸ ಹೀರುವ ಕೀಟಗಳನ್ನು ಹಿಡಿಯಲು ಬಣ್ಣದ ಕ್ರೋಮ್ಯಾಟಿಕ್ ಸ್ಟಿಕ್ಕಿ ಟ್ರ್ಯಾಪ್ಸ್, ಪೇಟೆಂಟ್ ಹೊಂದಿದ ತಂತ್ರಜ್ಞಾನ, ದೀರ್ಘಕಾಲದವರೆಗೂ ಬಾಳಿಕೆ, ಕೀಟನಾಶಕಗಳಿಗೆ ಪರ್ಯಾಯ, ಪರಿಸರಕ್ಕೆ ಪೂರಕ, ಸುಸ್ಥಿರ ಸಾವಯವ ಕೃಷಿಗಾಗಿ ಬ್ಯಾರಿಕ್ಸ್. ವಿರಾಮದ ನಂತರ ಕೃಷಿ ವಾರ್ತೆಗೆ ಮತ್ತೊಮ್ಮೆ ಸ್ವಾಗತ. ತೆಂಗಿನಕಾಯಿಯ ಆಮದಿಗೆ ಒಪ್ಪಿಗೆ ಕೊಡಿ ಎಂದ ತೆಂಗಿನೆಣ್ಣೆ ತಯಾರಕರು. ಭಾರತದಾದ್ಯಂತ ತೆಂಗು, ಎಳನೀರು ಮತ್ತು ಕೊಬ್ಬರಿಯ ಧಾರಣೆ ಗಗನಕ್ಕೇರಿದೆ. ಇಳುವರಿ ಕಡಿಮೆ ಆಗಿದ್ದು ಇದಕ್ಕೆ ಮುಖ್ಯ ಕಾರಣ. ಇದರಿಂದ ಎಲ್ಲ ವ್ಯಾಪಾರಿ ಮತ್ತು ಗ್ರಾಹಕರು ತೊಂದರೆಗೊಳಗಾಗಿದ್ದಾರೆ. ಇದೀಗ ತೆಂಗಿನ ಎಣ್ಣೆ ತಯಾರಕರಿಗೆ ಬೆಲೆ ಏರಿಕೆಯ ಬಿಸಿ ತಟ್ಟಿದೆ. ಇವತ್ತಿನ ಮಟ್ಟಿಗೆ ಮಾರುಕಟ್ಟೆಯಲ್ಲಿ ಲಭ್ಯ ಇರುವ ತೆಂಗಿನಕಾಯಿ ಮತ್ತು ಬೇಡಿಕೆಯ ನಡುವೆ 35% ಅಂತರವಿದೆ. ಇದು ಇನ್ನೂ ಹೆಚ್ಚಾಗುವ ಸಂಭವ ಇದೆ. ಸದ್ಯಕ್ಕೆ ಭಾರತ ತೆಂಗನ್ನು ಆಮದು ಮಾಡಿಕೊಳ್ಳುವುದಿಲ್ಲ. ಆದರೆ ಈ ವಿಷಮ ಪರಿಸ್ಥಿತಿಯಲ್ಲಿ ಆಮದಿಗೆ ಅನುಮತಿ ಕೊಟ್ಟರೆ ಒಳ್ಳೆಯದು ಎಂದು ತೆಂಗಿನ ಎಣ್ಣೆ ತಯಾರಕರು ಅಭಿಪ್ರಾಯಪಟ್ಟಿದ್ದಾರೆ. ಇಂಡೋನೇಷ್ಯಾ, ಮಲೇಷ್ಯಾ ಮತ್ತು ಶ್ರೀಲಂಕಾದಿಂದ ತೆಂಗನ್ನು ಆಮದು ಮಾಡಿಕೊಳ್ಳಿ ಎಂದು ಸರ್ಕಾರವನ್ನು ಕೋರಿಕೊಂಡಿದ್ದಾರೆ. ಕೋಕೋ ಬೆಲೆ ನಿಧಾನವಾಗಿ ಕಡಿಮೆ ಆಗಲಿದೆ ಎಂದ ರ್ಯಾಬೋ ರಿಸರ್ಚ್. 2024ರಲ್ಲಿ ಕೋಕೋ ಬೆಲೆ ಕಿಲೋಗ್ರಾಮಿಗೆ 1000 ರೂಪಾಯಿಯ ಗಡಿ ದಾಟಿತ್ತು. ಜಾಗತಿಕ ಮಾರುಕಟ್ಟೆಯಲ್ಲೂ ಕೂಡ ಎಲ್ಲಿಲ್ಲದ ಬೆಲೆ ಬಂದಿತ್ತು. ಘಾನಾ ಮತ್ತು ಐವರಿ ಕೋಸ್ಟ್ನಲ್ಲಿ ಬೆಳೆಯನ್ನು ತೆಗೆದು ಹಾಕಿರುವುದರಿಂದ ಈ ಪರಿಸ್ಥಿತಿ ಉಂಟಾಗಿತ್ತು. ಆಫ್ರಿಕಾದ ಇತರೆ ದೇಶಗಳಿಗೆ ಕೋಕೋವನ್ನು ವಿಸ್ತರಿಸುವ ಕಾರ್ಯಕ್ರಮ ಆರಂಭವಾಗಿದೆ. ಈ ಬಾರಿ ಬೆಳೆ ಹಾನಿಯಾಗದ ಹಾಗೆ ಬಹಳಷ್ಟು ರೈತರು ಕಾಳಜಿ ವಹಿಸಿದ್ದಾರೆ. ಆದ್ದರಿಂದ ಇನ್ನು ಮುಂದೆ ಕೋಕೋ ಉತ್ಪಾದನೆ ಹೆಚ್ಚಾಗಿ ಬೆಲೆ ನಿಧಾನವಾಗಿ ಕಡಿಮೆ ಆಗಲಿದೆ ಎಂದು ರ್ಯಾಬೋ ರಿಸರ್ಚ್ ಕಂಪನಿ ಅಭಿಪ್ರಾಯಪಟ್ಟಿದೆ. ಇದರಿಂದ ರೈತರು ಹೆದರುವ ಅಗತ್ಯವಿಲ್ಲ. 2023ಕ್ಕೆ ಹೋಲಿಸಿದರೆ ಬೆಲೆ ಹೆಚ್ಚೇ ಇರಲಿದೆ ಎಂದು ಕಂಪನಿ ಹೇಳಿದೆ. ಭಾರತದ ಮಟ್ಟಿಗೆ ಹೇಳುವುದಾದರೆ 2023ರಲ್ಲಿ ಕಿಲೋಗ್ರಾಮಿಗೆ 200 ರೂಪಾಯಿ ಇತ್ತು. ಮುಂದಿನ ದಿನಗಳಲ್ಲಿ ಇದಕ್ಕಿಂತ ಹೆಚ್ಚು ಎಂದರೆ 250ರಿಂದ 300 ರೂಪಾಯಿ ಇರುತ್ತದೆ ಎಂದು ರ್ಯಾಬೋ ರಿಸರ್ಚ್ ಕಂಪನಿ ತಿಳಿಸಿದೆ. 2025-26ರಲ್ಲಿ ಸಿಹಿ ಉಣಬಡಿಸಲಿರುವ ಭಾರತ ಮತ್ತು ಬ್ರೆಜಿಲ್. 2024ರಲ್ಲಿ ಭಾರತ ಮಾತ್ರವಲ್ಲದೆ ಬ್ರೆಜಿಲ್ನಲ್ಲೂ ಕೂಡ ಕಬ್ಬಿನ ಇಳುವರಿ ಕಡಿಮೆಯಾಗಿತ್ತು. ಪ್ರಪಂಚದ 2 ಪ್ರಮುಖ ಕಬ್ಬು ಬೆಳೆಯುವ ದೇಶಗಳಲ್ಲಿ ಕುಸಿದ ಉತ್ಪಾದನೆಯಿಂದ ಜಾಗತಿಕವಾಗಿ ಸಕ್ಕರೆಯ ಲಭ್ಯತೆ ಕ್ಷೀಣಿಸಿತ್ತು. ಆದರೆ 2025ರ ಮುಂಗಾರು ಭಾರತ ಮತ್ತು ಬ್ರೆಜಿಲ್ ಎರಡೂ ದೇಶದಲ್ಲಿ ಅತ್ಯುತ್ತಮವಾಗಿರಲಿದ್ದು, ಈ ಬಾರಿ ಸಕ್ಕರೆಯ ಉತ್ಪಾದನೆ ಹೆಚ್ಚಾಗಲಿದೆ ಎಂದು ಅಮೆರಿಕದ ಕೃಷಿ ಇಲಾಖೆ ವರದಿ ಮಾಡಿದೆ. ಹಿಂದಿನ ವರ್ಷಕ್ಕಿಂತ ಈ ಬಾರಿ ಕಬ್ಬಿನ ಉತ್ಪಾದನೆ 8.6 ಮಿಲಿಯನ್ ಟನ್ ಹೆಚ್ಚಲಿದೆ. ಒಟ್ಟಾರೆ 189.3 ಮಿಲಿಯನ್ ಟನ್ನಷ್ಟು ಸಕ್ಕರೆಯ ಇಳುವರಿಯನ್ನು ನಿರೀಕ್ಷಿಸಲಾಗಿದೆ. ಭಾರತದಲ್ಲೂ ಕೂಡ ಈ ಬಾರಿ ಕಬ್ಬಿನ ಉತ್ಪಾದನೆ 25% ಹೆಚ್ಚಾಗಲಿದೆ. ಒಟ್ಟಾರೆ 35.3 ಮಿಲಿಯನ್ ಕಬ್ಬು ಕೊಯ್ಲಾಗಲಿದೆ ಎಂದು ಅಮೆರಿಕದ ಕೃಷಿ ಇಲಾಖೆ ವರದಿ ಮಾಡಿದೆ. ಇವಿಷ್ಟು ಇವತ್ತಿನ ಕೃಷಿ ವಾರ್ತೆ. ಕೃಷಿಯ ನಿರಂತರ ಕಾರ್ಯಕ್ರಮಗಳಿಗಾಗಿ ವೀಕ್ಷಿಸಿ ಫಾರಂ ಟಿವಿ. ನಮಸ್ಕಾರ.